ಇವತ್ತೊಂದು ವಿಶೇಷ ಕಾರ್ಯಕ್ರಮ, ಇದು ಒಂದು ಸಂವಾದ. ಇದನ್ನು ನಾನು ಒಂದು ರೀತಿಯಲ್ಲಿ ಇದು ಪತ್ರಿಕೋದ್ಯಮಿ ಮತ್ತು ಉದ್ಯಮಿಯ ನಡುವಿನ ಸಂವಾದ ಅಂತ ಅನ್ಬೋದು. ಪತ್ರಿಕೋದ್ಯಮಿ ಮತ್ತು ಸಮಾಜ ಸೇವಕರೊಬ್ಬರ ನಡುವಿನ ಸಂವಾದ ಅನ್ಬೋದು. ಹಾಗೆ ನಮ್ಮ ಪತ್ರಿಕೋದ್ಯಮಿ ಮತ್ತು ಈ ದೇಶದ ಬಗ್ಗೆ ಅಪಾರ ಕಳಕಳಿ ಇಟ್ಟುಕೊಂಡಿರುವ ವ್ಯಕ್ತಿಯ ಜೊತೆಗಿನ ಸಂವಾದ ಅನ್ಬೋದು. ಎಸ್, ನನ್ನ ಜೊತೆ ಇವತ್ತು ತುಂಬ ವಿಭಿನ್ನವಾದ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಡಾಕ್ಟರ್ ಕೂಡ, ಡಾಕ್ಟರೇಟ್ ಪಡೆದಂಥವರು. ಅದರ ಮೂಲಭೂತವಾಗಿ ಅವರು ಉದ್ಯಮಿ. ಡಾಕ್ಟರ್ ಮೌಲಾ ಶರೀಫ್ ಅವರು ನನ್ನ ಜೊತೆಗಿದ್ದಾರೆ. ಅವರ ಜೊತೆ ನಾನು ಮಾತಾಡ್ತೀನಿ, ನಮ್ಮ ಜೊತೆ ಅವರು ಮಾತನಾಡ್ತಾರೆ. ಮೊದಲು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವೆಲ್ಕಮ್ ಟು ದ ಶೋ. ವೆಲ್ಕಮ್ ಟು ದ ಶೋ. ಎಸ್ ಸರ್, ನಾವು ಇವತ್ತು ಮಾತನಾಡಿದಾಗ ಮೊದಲನೇದು ಕೇಳ್ತೀನಿ, ಇಡೀ ಮಾಧ್ಯಮದಲ್ಲಿ ಚರ್ಚೆ ಆಗುತ್ತಿರುವ ವಿಚಾರ ಅಂತಂದರೆ ಡ್ರಗ್ ಮಾಫಿಯಾ ಬಗ್ಗೆ. ಈಗ ಅದು ಬೇರೆ ಬೇರೆ ಟರ್ನ್ಗಳು ತೆಗೆದುಕೊಂಡು ಈ ಹಂತದಲ್ಲಿ ಕಾಂಗ್ರೆಸ್ ಶಾಸಕ ಜಮೀರ್ ಅಹ್ಮದ್ ಅವರ ಜೊತೆಗಿನ ಸಂಬಂಧದವರೆಗೆ ಬಂದು ನಿಂತಿದೆ. ಇದರ ಹಿಂದೆ ಒಂದು ಷಡ್ಯಂತರ ಇದೆ, ಪಿತೂರು ಇದೆ ಅಂತ ಅನಿಸುತ್ತಾ? ಹೌ ಡು ಯು ಡೀಲ್ ವಿತ್ ದಟ್? ಈಗ ನಾನು ಈಗ ಸಂಜೆವಾಣಿ ಪೇಪರ್ ಓದ್ತಾ ನಾನೇನಾದರೂ ತಪ್ಪು ಮಾಡಿದರೆ ನನ್ನ ಗಲ್ಲಿಗೆ ಹಾಕಿ ಅಂತ ಸನ್ಮಾನ್ಯ ಜಮೀರ್ ಅಹ್ಮದ್ ಅವರು ಹೇಳಿದ್ದಾರೆ. ಅವ್ರ ಬಗ್ಗೆ ಷಡ್ಯಂತ್ರ ಮಾಡೋದಕ್ಕೆ ಯಾರಿದ್ದಾರೆ, ಯಾಕೆ ಮಾಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಜಮೀರ್ ಅಹ್ಮದ್ ಅವರು ಒಬ್ಬ ಸಮುದಾಯದ ನಾಯಕರು, ಪಕ್ಷ ಯಾವುದೇ ಇದ್ರು ಒಂಥರ ಯುವಕರೆಲ್ಲ ಇವತ್ತು ರೋಲ್ ಮಾಡೆಲ್ ಆಗಿ ತಗೊಂತಾರೆ ಅವ್ರಿಗೆ. ಹೌದು, ನಮ್ಮ ಜಮೀರನ್ನ ಸ್ವತಃ ಅವರೇ ಹೇಳಿದಾಗ, ನಾನು ಕ್ಯಾಸಿನೋಗೆ ಹೋಗಿದ್ದೆ ಅಂದಾಗ, ಕ್ಯಾಸಿನೋ ಅನ್ನೋದು ಮಹಾಭಾರತದಿಂದಾನು ಧರ್ಮರಾಜನಿಗೂ ಬಿಟ್ಟಿಲ್ಲ, ಜೂಜು ರೋಲ್ ಮಾಡೆಲ್ ಆಗಿ ತಗೊಳ್ಳುವಾಗ ಇವರು ಕ್ಯಾಸಿನೋ ಆಡಿದ್ರೆ ಇವರ ಪೀಳಿಗೆ ಏನು ಬರ್ತದೆ? ನೀವು ಹೇಳಿದ ಉದಾಹರಣೆ ಪ್ರಕಾರ ಶರೀಫ್ಗೆ ಈ ದೇಶದ ಜೂಜಾಡಿರುವ ಧರ್ಮರಾಯನ್ ಒಪ್ಕೊಂಡಿದ್ದಾರಪ್ಪ. ಜೂಜಾಡ್ತಿರೋ ಜಮೀರನ್ನ ಯಾಕೆ ಒಪ್ಕೋಬಾರ್ದು? ದಟ್ ಈಸ್ ಲಾಜಿಕ್. ನೀವು ಕರೆಕ್ಟ್ ಹೇಳ್ತಾ ಇದ್ದೀರಿ. ನಾನು ಅದಕ್ಕೆ ದ್ವಾಪರ ಯುಗ, ತ್ರೇತ್ರ ಯುಗ, ಕಲಿಯುಗ, ಈ ಯುಗಗಳು ಚೇಂಜ್ ಆದ್ಮೇಲೆ ರಾಮನ ಆಯುಷು 11,240 ವರ್ಷ. ಅದಾದ್ಮೇಲೆ 10,000 ವರ್ಷ, ಈಗ 100 ವರ್ಷ. ನೀವು ಯಾರಿಗೋ ಎಲ್ಲಿಂದನೂ ತಂದು ಅವರ ಬಗ್ಗೆ ನಾವು ಜಮೀರ್ಗೆ ಹೋಲಿಸೋದು ತಪ್ಪೋದು, ನನ್ನ ಅನಿಸಿಕೆ. ಯಾಕಂದ್ರೆ ಧರ್ಮರಾಯ, ದುರ್ಯೋಧನ, ಮಹಾಭಾರತದಲ್ಲಿ ದುರ್ಯೋಧನ ಬಂದ್ಬಿಟ್ಟು ನನ್ನ ಹೀರೋ. ನಾನು ಬಹಳ ಜಾಗದಲ್ಲಿ ಹೇಳ್ತೀನಿ, ಧರ್ಮರಾಜನ್ ಒಪ್ತೀನೋ ಬಿಡ್ತೀನಿ, ದಟ್ ಈಸ್ ಸೆಕೆಂಡ್ರಿ. ಈಗ ಇವ್ರು ನಾನೇ ಸ್ವತಃ ಕ್ಯಾಸಿನೋ ಹೋಗಿದ್ದೀನಿ ಅಂತ ಒಪ್ಕೊಂಡಾಗ, ಆ ಕ್ಯಾಸಿನೋಗೆ ಹೋದ್ಮೇಲೆ ಸಂಜನಾ ಇರಬಹುದು, ಅದಾದ್ಮೇಲೆ ರಾಗಿಣಿ ದ್ವಿವೇದಿ ಇರಬಹುದು, ಇವರ ಜೊತೆಯಲ್ಲಿ ಏನಾಗಿದೆ ಅಂತ ಕೂಲಂಕುಷವಾಗಿ ತನಿಖೆ ಆಗ್ಬೇಕು. ಓಕೆ, ಇಲ್ಲ ಕೇಳಿ ಅದು ಹೇಳ್ಬಿಡ್ತೀನಿ. ಅದು ಬಿಟ್ಟು ನನಗೇನಾದ್ರೂ ನಾನು ಸಿಕ್ಕಾಕೊಂಡ್ಬಿಟ್ರೆ ಗಲ್ಲಿಗೆ ಹಾಕ್ಬಿಡಿ, ನನ್ನ ಪ್ರಾಪರ್ಟಿ ಸರ್ಕಾರಕ್ಕೆ ಬರ್ಕೊಡ್ತೀನಿ ಅಂತ ಮಾತಾಡೋದು, ಇದು ಏನು ನನ್ನ ಸೂಚಿಸುತ್ತಂದ್ರೆ ಎಲ್ಲೋ ಒಂದು ಜಾಗದಲ್ಲಿ ನಿಮ್ಗೆ ಭಯ ಅನ್ನೋದಿದೆ ಅಂತ ನನ್ನ ಭಯ ಇರ್ಬೋದು. ಭಯ ಇಲ್ಲ, ನಾನು ಕೇಳ್ತಾ ಇರೋದು, ನೀವೇನ್ ತಪ್ಪು ಮಾಡಿದ್ರೆ ಒಂದು ನಿಮಿಷ ಅನ್ನಲ್ಲ, ನಾನು ಕೇಳ್ತಾ ಇದ್ರೆ, ಒಂದು ಅವರು ತಪ್ಪು ಮಾಡಿದರೆ ಜೈಲಿಗೆ ಹೋಗಿ, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಈ ದೇಶದಲ್ಲಿ ಕಾನೂನಿದೆ, ಕಾನೂನಿನ ಬಗ್ಗೆ ನಾವು ನಂಬಿಕೆ ಇಟ್ಕೋಬೇಕು. ತಪ್ಪು ಮಾಡಿದ್ರು ಹೋಗಿ. ಆದರೆ ಈಗ ಮೀಡಿಯಾ ಟ್ರಯಲ್ ನಡೀತಿದೆ ಅಂದರೆ ಈ ಹಂತದಲ್ಲಿ ಅವರು ತಪ್ಪು ಮಾಡಿದಾರ ಇಲ್ವೋ ಗೊತ್ತಾಗೋದಕ್ಕಿಂತ ಮೊದಲು ಅವರು ತಪ್ಪಿತಸ್ಥರು ಅನ್ನುವ ತೀರ್ಮಾನಕ್ಕೆ ಬರೋದಿದೆಯಲ್ಲ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ ಬಿಟ್ಟು ಇದನ್ನು ಏನಾದರೂ ತಪ್ಪು ಮಾಡಿದ್ರೆ ಎತ್ತಿ ಹಿಡಿಯೋದು ಪತ್ರಿಕಾರಂಗ. ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಇಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು. ಸೊ ಅದರ ಕೆಲಸ ಅದು ಮಾಡ್ಕೊಂಡು ಹೋಗ್ತಾ ಇದ್ವಿ ಸ್ವಾಮಿ. ತಪ್ಪು ಮಾಡಿದೆ ಅಂತ ಡಿಕ್ಲೇರ್ ಏನು ಮಾಡಿಲ್ಲ. ಅಲ್ಲಿ ನಿಮ್ಗೇನು ಅರೆಸ್ಟ್ ಮಾಡಿದಾರ? ಇಲ್ಲ ನೋಡಿ ಸರ್, ಈ ಮಾಧ್ಯಮ ಅನ್ನೋದು ಒಂದು 4ನೇ ಸ್ತಂಭ ಇದೆ. ಅದು ಇಲ್ಲ ಅಂದ್ರೆ ಇವತ್ತು 1000 ಜನ ಅಪರಾಧಿಗಳು ಆಚೆ ಹೋಗ್ಬೋದು, ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಎತ್ತಿ ತೋರಿಸೋದು ಮಾಧ್ಯಮ. ಒಂದು ಮಾತು ಹೇಳಿದ್ರಿ, ನೀವು ಬಹಳ ಸ್ಪಷ್ಟವಾಗಿ ಹೇಳಿದ್ರಿ. ಕಾನೂನು ಹೇಳುತ್ತೆ, ಯುಸಿ ಎಂದೂ ಕೂಡ ಒಬ್ಬ ನಿರಪರಾಧಿಗೆ ಶಿಕ್ಷೆ ಹಾಕು. ಈಗ ಈ ಪ್ರಕರಣ ನೀವು ನಿರಪರಾಧ ಯಾಕೆ ಭಯ ಬೀಳ್ತೀರಿ? ಅವ್ರು ಭಯ ಬಿಡೋದು ಮನುಷ್ಯ ಮೂಲಭೂತ ದುರ್ಬಲ ಮಾಡ್ತಾರೆ. ನೀವು ಒಬ್ಬ ಶಾಸಕರಾಗಿ, ಒಬ್ಬ ಮಂತ್ರಿಯಾಗಿ ಕೆಲಸ ಮಾಡಿರೋ ನೀವು ಯಾಕ್ರಿ ಭಯ ನಿಮಗೆ?
ಹೌದು. ಅಲ್ಲಲ್ಲ, ಭಯ ಇರಬಾರ್ದು ಅನ್ನೋದು ನಿಮ್ ನಿರೀಕ್ಷೆ ಸರ್. ಮನುಷ್ಯನಿಗೆ ಮೂಲಭೂತವಾಗಿ ಭಯ ಇರುತ್ತೆ. ನೋಡಿ, ಮನುಷ್ಯ ನೀವೇ ಹಿಂಗಾದ್ರೆ ಕಾಮನ್ ಪೀಪಲ್ ನಿಮ್ಮ ಸಮುದಾಯದಲ್ಲಿ ಇವತ್ತು ಎಷ್ಟೋ ಜನ ಇದ್ದಾರೆ. ನೀವು ಅವ್ರಿಗೆಲ್ಲ ರೋಲ್ ಮಾಡಲು ನಾನು ಹೋಗಿದ್ದೀನಿ, ಮೊನ್ನೆ ಎಲ್ಲ ಹೇಳಿದ್ರಿ ನಾನು ಎಲ್ಲೂ ಹೋಗಿಲ್ಲ ಅಂತ, ಇವತ್ತು ಹೇಳ್ತೀರಿ ಹೋಗಿದ್ದೆ ಅಂತ, ನಾಳೆ ಹೇಳ್ತೀರಿ ತಪ್ಪಾಗಿತ್ತು. ನಾನು ಅದೆಲ್ಲ ಕೇಳ್ತಾ ಇಲ್ಲ. ಜಮೀರ್ ಅವರು ಅವ್ರ ಪಾಡಿಗೆ ಕೆಲಸ ಮಾಡ್ಕೊಂಡಿದ್ದಾರೆ, ಅವ್ರ ಶಾಸಕರು, ಬಹಳ ಸಂತೋಷ. ನಾನೇನು ಹೇಳ್ತೀನಿ, ಯಾರೇ ಆದ್ರೂ ಅವ್ರ ಮೇಲೆ ಷಡ್ಯಂತ್ರ ಮಾಡೋದಕ್ಕೆ ಅಷ್ಟು ಟೈಮ್ ಯಾರಿಗೂ ಇಲ್ಲ, ಅಷ್ಟು ದೊಡ್ಡ ಲೀಡರ್ ಅಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಸರ್ ನಿಮಗೆ ಹೌದು. ಭಾಳ ಸ್ಪಷ್ಟವಾಗಿ ಈ ಮೊದಲ ಹೆಣ್ಮಕ್ಳು ಸಿಕ್ಕಾಕೊಂಡ್ರು. ನೀವು ಮಾಧ್ಯಮದ ಬಗ್ಗೆ ನಿಮಗೂ ಗೌರವ ಇರಬೇಕು, ನನಗೂ ಗೌರವ ಇದೆ. ಯಾಕಂದ್ರೆ ನನಗೆ ಅನ್ನ ಕೊಟ್ಟಿದ್ದು ಮಾಧ್ಯಮ. ಆದರೆ ನನಗೊಂದು ವಿಷಾದ ಭಾವ ಇದೆ, ನನಗೊಂದು ಬೇಸರ ಇದೆ. ಈ ಪ್ರಕರಣವನ್ನು ತಾವು ಸ್ಪಷ್ಟವಾಗಿ ತಗೊಳ್ಳಿ ಸರ್. ಒಂದು, ರಾಗಿಣಿ ಮತ್ತು ಸಂಜನಾ ಮೇಲೆ ಬಂದಾಗ ಇಡೀ ಕನ್ನಡ ಚಿತ್ರದಾಗ ಸ್ಯಾಂಡಲ್ವುಡ್ಡನ್ನು ಟೀಕೆ ಮಾಡಲಾಯಿತು ಮಾಧ್ಯಮಗಳದು. ನೋಡಿ ಸ್ವಾಮಿ, ಈ ಇಡೀ ಸ್ಯಾಂಡಲ್ವುಡ್ ಮಾಫಿಯಾ, ಡ್ರಗ್ ಮಾಫಿಯಾ ಅಲ್ರಿ ಮಾಧ್ಯಮಗಳಲ್ಲಿ. ಈಗ ನೀವು ಇಷ್ಟು ಜನ ಮಾಧ್ಯಮದಲ್ಲಿದ್ದೀರಿ, ಯಾವನೋ ಇಬ್ಬರು ಕಳ್ಳರು ಚೂಟ್ರು ಇದ್ರೆ ಮಾಧ್ಯಮ ಆಗಣ? 4 ಜನ ಆ್ಯಂಕರ್ಗಳು ಮಾತಾಡ್ತಾರೆ, ಅದರಲ್ಲಿ 8 ಜನ ಭ್ರಷ್ಟರಿಲ್ಲ ಸ್ವಾಮಿ. 4 ಬಂಗ್ಲೆಗಳು 6 ಕಾರ್ಗಳು ಇಟ್ಕೊಂಡು ಜನ ಇಲ್ವೋ? ನೀವು ಕುತ್ಕೊಂಡು ಇಲ್ಲಿ ಯಾರಿಗೆ ಬೋಧನೆ ಮಾಡ್ತೀರಿ ನೀವು? ನೋಡಿ, ನೀವು ಏನೇ ಹೇಳಿ, ಇದರ ಹಿಂದೆ ನನಗೆ ಯಾವುದೋ ಟಾರ್ಗೆಟ್ಟು ಷಡ್ಯಂತ್ರ. ನಾನೇನು ಹೋಗ್ಬಿಟ್ಟು ಜಮೀರ್ ಅವ್ರನ್ನ ಏನು ಮಾಡಬೇಕಾಗಿಲ್ಲ, ನನಗವ್ರ ಪರಿಚಯನೇ ಇಲ್ಲ ಸರಿಯಾಗಿ. ಮುಖಪರಿಚಯ ಮಾತ್ರ ಅದು ಜರ್ನಲಿಸ್ಟಿದ್ದಾಗಿ. ಸೊ ನನಗೆ ಇಡೀ ಈ ಪ್ರಕರಣ ಬೆಳೆದದ್ದು ನೋಡಿದ್ರೆ ರಾಜಕೀಯ ಲಾಭಕ್ಕಾಗಿ ಏನೋ ನಡೀತಾ ಇದೆ ಅಂತ ನನಗೆ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ? ಜಮೀರ್ ಅವರಿಂದ ರಾಜಕಾರಣ ಮಾಡಿಕೊಂಡು ಏನ್ ಮಾಡ್ಕೊಳ್ಳೋಕೆ ಯಾರಿಗೂ ಗೊತ್ತಿರೋ ವಿಚಾರ. ಇದರಲ್ಲಿ ಇವಾಗ ಡ್ರಗ್ ಕೇಸ್ ಏನು ಬಂದಿದೆ, ಇದರ ಬಗ್ಗೆ ತನಿಖೆ ನಡೀತಾ ಇದೆ. ಅದು ತನಿಖೆ ನಡೆಯೋದಕ್ಕಿಂತ ಮೊದಲೇ ನನ್ನ ಪಾತ್ರ ಗೆಲ್ಗಾಕಿ ಅಂತ ಹೇಳ್ಕೊಳ್ಳೋದು ಬೇರೆಯವರಿಗೆ ಡೌಟ್ ಅನ್ನೋ ಶುರು ಏನಿಲ್ಲ ಅದನ್ನೇ ಹೇಳ್ತಾರಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ಆ ರೀತಿ ಯಾಕೆ ಯೋಚನೆ ಮಾಡ್ತಾರೆ ನನಗೆ ಗೊತ್ತಿಲ್ಲ. ನಿಮ್ಗೆ ಜಮೀರ್ ಬಗ್ಗೆ ಡೌಟ್ ಇದೆಯಾ? ಇಲ್ಲ, ನನಗೆ ಆ ರೀತಿ ನನಗೆ ಅವ್ರ ಕಾಂಟ್ಯಾಕ್ಟ್ ಇಲ್ಲ. ಸೊ ನಾನು ಅವ್ರ ಬಗ್ಗೆ ಹೇಳೋದಕ್ಕೆ ಏನು ಬರಲ್ಲ. ಇರಬಹುದು, ಇಲ್ಲದೆ ಇರಬಹುದು, ಇರಬಾರ್ದಂತ ಏನೂ ಇಲ್ಲ, ಇರಬೇಕಂತನೂ ಏನೂ ಇಲ್ಲ. ಈಗ ಅವರು ಇವತ್ತು ಒಂದು ಸ್ಟೇಟ್ಮೆಂಟ್ ನೋಡಿದೆ ನಾನು ಇವತ್ತು. ನಾನು ಕ್ಯಾಸಿನೋ ಹೋಗಿರೋದು ನಿಜ, ಬಟ್ ನಾನು ಡ್ರಗ್ಸಲ್ಲಿ ನನ್ನ ಇನ್ವಾಲ್ವ್ಮೆಂಟ್ ಇಲ್ಲ. ಇಲ್ಲದೆ ಇರುವಾಗ ಏನು ಇವತ್ತು ತನಿಖೆ ಆಗ್ತಾ ಇದೆ ನೋಡಿ. ನಾನು ನಿಮ್ಗೆ ಒಂದು ಮಾತು ಹೇಳ್ತೀನಿ. IMAದೊಂದು ಇಶ್ಯೂ ಆಯಿತು, ಇಂಜಾಜ್ ಅಂತ ಆಯಿತು. ಅದಾದ್ಮೇಲೆ ಬಂದ್ಬಿಟ್ಟು ಆಂಬಿಡೆಂಟ್ ಅಂತ ಕೇಸ್ ಇಶ್ಯೂ ಇತ್ತು. ಆಂಬಿಡೆಂಟಲ್ಲಿ ಒಂದು ಸರ್ಕಾರ ಇದ್ದಾಗ ಏನೇನು ಪಾತ್ರ ಇಲ್ಲದ ಜನಾರ್ದನ್ ರೆಡ್ಡಿ ಅವರು ಜೈಲಿಗೆ ಹೋಗ್ಬಿಟ್ಟು ಬಂದರು. ಆವಾಗಲೂ ಹಿಂಗೆ ಹೇಳಿದ್ದೇನಂತಂದ್ರೆ, ಜನಾರ್ದನ್ ರೆಡ್ಡಿ ಬರೆದಿರೋ ಬಹುತೇಕ ಕೇಸ್ಗಳು ಅವ್ರು ಆಗ್ಲೇನೆ ನೀವು ಮೈನಿಂಗ್ ಇದರಿಂದ ಹಿಡಿದ್ಬಿಟ್ಟು ರೆಡ್ಡಿ ಮೇಲೆ ಇಲ್ಲ ಕೇಸ್ ನೋಡಿ ಸರ್, ಕೇಸ್ ಬಿದ್ದ ತಕ್ಷಣ ಆರೋಪ ಪ್ರತ್ಯಾರೋಪ ಎರಡಿದೆ. ಅಪರಾಧಿ ಬೇರೆ, ಡಿಕ್ಲೇರ್ ಆಗಿರೋದು. ಅಪವಾದ ಬಂದಾಗ ಜೈಲಿಗೆ ಹೋದ್ರು ಪಾಪ ಅವರು. ಅದು ಯಾರು ನಡೆಸ್ತಾ ಇದ್ರು ಅವ್ರು ಜೈಲಿಗೆ ಹೋಗ್ಲಿಲ್ಲ, ಇವ್ರು ಮಧ್ಯದಲ್ಲಿ ಹೋಗಿದ್ದಕ್ಕೆ ಜೈಲಿಗೆ ಹೋದ್ರು. ಸೊ ಆವಾಗಲೂ ಇದೇ CCB ತಾನೇ ತನಿಖೆ ಮಾಡ್ತಾ ಇದ್ದಿದ್ದು. ಆ CCB ಏನಿದೆ ಕ್ಲಿಯರ್ ಆಗಿ ಅದು ಇನ್ವೆಸ್ಟಿಗೇಷನ್ ಮಾಡುವಾಗ ಈ ರೀತಿ ಅಪವಾದ ಬಂದಾಗ ನಾವಿಲ್ಲ ಅಂದಾಗ ಅದ್ರ 2 ಮಾತಿಲ್ಲ. ಅವ್ರು ಹೇಳೋದು ಅವ್ರು ಸಹಜ, ಹೇಳಿದ್ದಾರೆ, ಇವತ್ತು ಹೇಳಿದ್ದಾರೆ ಹೋಗಿದ್ದೆ ಅಂತ. ನಾಳೆ ಏನಾಗುತ್ತೋ ನೋಡೋಣ, ಕಾದು ನೋಡೋಣ. ನನ್ನ ಪ್ರಶ್ನೆ ಇರೋದು, ನೀವು ಇತ್ತೀಚಿನ ಕೆಲವು ಘಟನೆಗಳನ್ನು ತಾವು ಗಮನಿಸ್ತಾ ಬಂದರೆ ನನಗಿರುವ ಅನುಮಾನ ಏನಿದೆ, ಈ ಸರ್ಕಾರ ಬಂದ ಮೇಲೆ ಅಲ್ಪಸಂಖ್ಯಾತರನ್ನು ಟಾರ್ಗೆಟ್ ಮಾಡ್ತಾ ಇದೆಯಾ ಅನ್ನುವ ಅನುಮಾನ ಇದೆ. ದಟ್ಸ್ ದ ಫಸ್ಟ್ ಥಿಂಗ್. ನೀವೀಗ DG ಹಳ್ಳಿ ಪ್ರಕರಣ ತಗೋಬಹುದು. ಅದಕ್ಕೂ ಮೊದಲು ಕೊರೋನಾ ಬಂತು, ಅದಕ್ಕೆ ತಬಲಿಗಿ ಅಂದರು. ಅದಾದ ಮೇಲೆ ತಿರುಪತಿಲಿ 400 ಜನ ಪೂಜಾರಿಗಳಿಗೆ ಬಂತಪ್ಪ, ನೀವೇನಾಯ್ತು ಹಿಂದೂ ಕೊರೋನಾ ಅಂತಾರ. ಅವರಿಂದ ಡೈರೆಕ್ಟ್ 1-to-1 ಇಂಟರ್ವ್ಯೂ ಮಾಡುವಾಗ ಯಾವುದೇ ಒಂದು ಸಮುದಾಯದ ಬಗ್ಗೆ ನೀವು ಮಾತಾಡಲೇಬಾರದು. ಆ ರೀತಿ ಮಾತಾಡಿದ್ರೆ ಐ ಕ್ಯಾನ್ ಟೇಕ್ ಇಮಿಡಿಯೇಟ್ಲಿ ಆಕ್ಷನ್ ಅಂತ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ದಾರೆ. ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ಇಶ್ಯೂ ತಂದು ಮಾಡಿದ್ದು ಯಾರು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ಟಿಪ್ಪು ಜಯಂತಿ ಅನ್ನೋದು ಒಂದು ಸರ್ಕಾರ ತರುತ್ತೆ ಸ್ವಾಮಿ. ನಾವೇನು ಅಪ್ಲಿಕೇಶನ್ ಹಾಕಿಲ್ಲ. ಅಲ್ಲಲ್ಲ, ನಾನು ಆವತ್ತು ಹೇಳಿದ್ದೆ, ವ್ಯಕ್ತಿ ಪೂಜೆ ಇಸ್ಲಾಂ ಧರ್ಮದಲ್ಲಿ ಇಲ್ಲ. ವ್ಯಕ್ತಿ ಪೂಜೆಗೆ ತಂದಿದ್ದು ನೀವು, ರಾಜಕಾರಣ ಮಾಡಿದ್ದು ನೀವು, ಜಾತಿ ರಾಜಕಾರಣ ಮಾಡಿರೋದು ನೀವು. ಯಾಕೆಂದ್ರೆ ಈ ದೇಶಕ್ಕೆ ಸ್ವತಂತ್ರ ಬಂದಿದ್ದು 1947. ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಬಂದ್ಬಿಟ್ಟು ಜವಾಹರ್ಲಾಲ್ ನೆಹರು. 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಅಂಬೇಡ್ಕರ್ ದಲಿತ,
ಗಾಂಧೀಜಿ ಬಂದ್ಬಿಟ್ಟು ವೈಶ್ಯ, ಅಬ್ದುಲ್ ಕಲಾಂ ಆಜಾದ್ ಬಂದ್ಬಿಟ್ಟು ಅಲ್ಪಸಂಖ್ಯಾತ ಅಂತ ಬರ್ದಿದ್ದು ನೀವು ಬೇರೆಯವರ ಮುಖಕ್ಕೆ ಮಸಿ ಬಳಿಯೋದಕ್ಕೆ ಯಾವುದೇ ಕಾರಣಕ್ಕೆ ಹೋಗ್ಬೇಡಿ ದಯವಿಟ್ಟು. ನೀವು 73 ವರ್ಷದಲ್ಲಿ 63 ವರ್ಷ ಏನು ಯಾರು ಆಳ್ವಿಕೆ ಮಾಡ್ಕೊಂಡು ಇಂಥ ಸರ್ಕಾರ ಅಂತ ಹೇಳೋ ಅವಶ್ಯಕತೆ ನನಗಿಲ್ಲ. ಯಾಕೆಂದ್ರೆ ಯಾವ ಸರ್ಕಾರ ಸುಮ್ಮನೆ ಏನಾಗಿದೆ ಈಗ ನರೇಂದ್ರ ಮೋದಿ ಅವರು ಪ್ರೈಮ್ ಮಿನಿಸ್ಟರ್ ಆದ್ಮೇಲೆ, ಚೀಫ್ ಮಿನಿಸ್ಟರ್ ಕರ್ನಾಟಕದಲ್ಲಿ ಯಡಿಯೂರಪ್ಪ ಆದ್ಮೇಲೆ ಏನ್ ಆಗಿರೋದು ಅಲ್ಪಸಂಖ್ಯಾತರಿಗೆ? ಏನ್ ಪ್ರಾಬ್ಲಮ್ ಆಗಿದೆ? ನಾನು ಬಿಜೆಪಿ ಪರ ಅಂತೆಲ್ಲ ಹೇಳ್ತಾ ಇಲ್ಲ, ನಾನು ಬಿಜೆಪಿ ಅವ್ರ ಕಾಂಟ್ಯಾಕ್ಟ್ ಇಲ್ಲ. ಸೊ ನಾನು ಏನಕ್ಕೆ ಹೇಳ್ತೀನಿ, ನಿಮ್ಮ ಪ್ರಾಫಿಟ್ಗೋಸ್ಕರ ನೀವೇನೇನು ಬಿಂಬಿಸ್ಕೊಳ್ಳೋಕ್ಕೋಸ್ಕರ ಬೇರೆಯವ್ರ ತಲೆ ಮೇಲೆ ಗೂಬೆ ಕೂರಿಸ್ಬಿಟ್ಟು ಹೇಳಿ. ನಾನು ಕೇಳ್ತೇನೆ, ಒಂದು ಏನು ಕೊರೋನಾ ಇದೆ, ಕೋವಿಡ್-19 ಇದೆ, ಅದಕ್ಕೆ ತಬ್ಲಿಗಿ ಕರೋನಾ ಅಂತ ಮುಸ್ಲಿಮರಿಗೆ ಹೇಳಿ ಸರಿನಾ? ಅದೇನಾಯ್ತು ಲಾಸ್ಟ್ಗೆ ಅಂತ ನಿಮ್ಗೆ ಗೊತ್ತಾ? ಏನಾಯ್ತು ಇದೆಯಾ? ಅದು ಪ್ರೂವ್ ಆಯ್ತಾ? ಪ್ರೂವ್ ಆಗಿಲ್ಲ. ಅದಕ್ಕೆ ನೋಡಿ, ಯಾರೋ ಒಬ್ರು ಅಂದ್ರೆ ಗೊಟ್ಟು ಮಾಡಿ ತೋರಿಸಿದ ತಕ್ಷಣ ಈ ರೀತಿ ಆಯ್ತು ಅಂತ ಹೇಳಬೇಡಿ. ಇಡೀ ಮಾಧ್ಯಮದಲ್ಲಿ ಸರ್ ಅದೇ ರೀತಿ ಬಂತು. ಹೌದು. ನಂತರ ನೀವು ಡಿಜಿಹಳ್ಳಿ ಪ್ರಕರಣದಲ್ಲೂ ಕೂಡ ಅದರ ಹಿಂದಿರುವ ರಾಜಕೀಯ ಏನಿದೆ, ಅದರ ಹಿಂದೆ ಕಾಂಗ್ರೆಸ್ಸು JDS ಇತ್ಯಾದಿ ರಾಜಕಾರಣಗಳು ಮಾಡಿದ ಧಾರ್ಮಿಕ ಕಾರಣಕ್ಕಾದದ್ದಲ್ಲ. ವಾಟ್ ಐ ಟೆಲ್ ಯು, ನೀವು ಯಾವುದೋ ಸಾಮಾಜಿಕ ಕಾರಣವಾದದ್ದನ್ನು ಯಾಕೆ ಧಾರ್ಮಿಕ ಕಾರಣಕ್ಕೆ ಅದನ್ನು ಮಾಡ್ಬಿಟ್ಟು ಯಾಕೆ ಬಡ್ ತೋರಿಸ್ತೀವಿ? ದಯವಿಟ್ಟು ಒಂದು ಅರ್ಥ ಮಾಡ್ಕೋಬೇಕು, ಡಿಜಿಹಳ್ಳಿ KGಹಳ್ಳಿ ಇಶ್ಯೂ ಏನು ನಡೀತು ಅಂತ ನಿಮಗೆ ಎಷ್ಟರ ಮಟ್ಟಿಗೆ ಮಾಹಿತಿ ಇದು ಗೊತ್ತಿಲ್ಲ. ಅದರ ಒಳಗಡೆ ಹೋಗಿ ನೋಡಿದಾಗ ಅಲ್ಲಿ ನಡೆದಿರೋದೇ ಬೇರೆ, ತೋರಿಸಿದ್ದೇ ಬೇರೆ. ಅದರ ಬಗ್ಗೆ ನಮಗೂ ಕೇಸ್ ನಡೀತಾ ಇದೆ. ಕೋರ್ಟಲ್ಲಿ ಒಂದು ಕೇಸ್ ಇದ್ದಾಗ ಅದರ ಬಗ್ಗೆ ನಾವು ಮಾತಾಡೋದು ತಪ್ಪಾಗುತ್ತೆ. ಸೊ ಈಗ ನಾವೇನು ಸಬ್ಜೆಕ್ಟ್ ಮಾತಾಡ್ತಾ ಇದ್ದೀವಿ ಆ ಸಬ್ಜೆಕ್ಟಲ್ಲಿ ಕ್ಲಿಯರ್ ಆಗಿ ನಾನು ಹೇಳ್ತೀನಿ, ಈಗ ಏನು ನಡೀತಾ ಇದೆ ಇದೇ ರೀತಿ ನಡೀಬೇಕು. ಯಾರ್ಯಾರು ತಪ್ಪು ಮಾಡಿದಾರೋ ಆವಾಗ ಹೇಳಿದ್ವಿ, ಶ್ರೀಕೃಷ್ಣನ ಜನ್ಮಸ್ಥಾನ ಅಂತ ಪ್ರತಿಯೊಬ್ಬ ಜೈಲಿಗೆ ಹೋಗ್ಬಿಟ್ಟು ಬಂದ್ಬಿಟ್ಟು ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ವಿ ಅಂತ ಹೇಳೋದು ತಪ್ಪು. ಶ್ರೀಕೃಷ್ಣ ಈ ದೇಶದ ದೇವರು, ನಾವೆಲ್ಲ ಆರಾಧನೆ ಮಾಡೋರು. ಓಕೆ, ಶ್ರೀಕೃಷ್ಣ ಹುಟ್ಟಿದ್ದು ಒಂದು ರೀಸನ್ಗೆ. ಇವ್ರು ತಪ್ಪು ಮಾಡ್ಬಿಟ್ಟು ಜೈಲಿಗೆ ಹೋಗ್ಬಿಟ್ಟು ಬಂದು ನಾನು ಶ್ರೀಕೃಷ್ಣ ಜನ್ಮಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ, ನಾನು ಹೋಗ್ಬಿಟ್ಟು ಬಂದೆ ಅಂತ ಹೇಳೋದು ನಮ್ಗೆ ಬಹಳ ನೋವಾಗುತ್ತೆ. ಇವತ್ತಿನ ರಾಜಕಾರಣ, ನೀವು ಸಾಮಾಜಿಕ ಬದುಕಿನಲ್ಲಿದ್ದೀರಿ, ನಿಮ್ಮ ಏನೋ ಕನಸು ಕಾಣ್ತಾ ಇದ್ದೀರಿ. ಹೌದು, ಸಮಾಜದ ಬಗ್ಗೆ ಕನಸಿದೆ. ಆದರೆ ಈ ದೇಶದಲ್ಲಿ ಜೈಲಿಗೆ ಹೋಗಿ ಬರೋದೇ ಒಂದು ಸರ್ಟಿಫಿಕೇಟ್ ಅನ್ನೋದು ಬಂದ್ಬಿಟ್ಟಿದೆ ಈ ದೇಶ. ರಾಜಕಾರಣ ಎಲ್ಲಿಗೆ ಬಂದೆ ಅಂದ್ರೆ, ನೀವು ಜೈಲಿಗೆ ಹೋಗಿ ಬಂದ್ರ ಗ್ರೇಟ್ ಕಂಟ್ರಿ, ಅವ್ನ ಪಾರ್ಟಿ ಅಧ್ಯಕ್ಷರು ಮಾಡೋಣ, ಜೈಲಿಗೆ ಹೋಗಿ ಬಂದ ಅವನು ಮುಖ್ಯಮಂತ್ರಿ ಮಾಡೋಣ. ಇವು ಜೈಲಿಗೆ ಹೋಗಿ ಬರೋದು ಒಂದು ಕ್ವಾಲಿಫಿಕೇಶನ್ ಆಗಿದೆ ಈ ದೇಶ ಸರ್. ಇದು ಈಗ ನೋಡಿ, ಶ್ರೀಮತಿ ಇಂದಿರಾ ಗಾಂಧಿಯವರು ಸಹ ಈ ದೇಶದ ಪ್ರೈಮ್ ಮಿನಿಸ್ಟರ್ ಆದಮೇಲೆ ಒಂದು ಕಾರಣದಲ್ಲಿ ರಾತ್ರಿ 12 ಗಂಟೆಗೆ ಅರೆಸ್ಟ್ ಮಾಡೋದು ಬೇಕು ಅಂದಾಗ IPCನಲ್ಲಿ ಕೈಗೆ ಬೇಡಿ ಹಾಕ್ಸ್ಕೊಂಡು ಹೋದ ದೇಶ ನಮ್ಮ ದೇಶ. ಕರೆಕ್ಟ್, ಇತಿಹಾಸ ಇದೆ. ನಾನು ಈ ದೇಶದ ಪ್ರೈಮ್ ಮಿನಿಸ್ಟರ್, ನನಗೆ ಇಮಿಡಿಯೇಟ್ಲಿ ಬೇಲ್ ಬೇಕು ಅಂತ ಏನು ಹೇಳಿಲ್ಲ. ಸೊ ಜೈಲಿಗೆ ಹೋಗಿರೋರೆಲ್ಲ ಕೆಟ್ಟವರು, ಆಚೆ ಇರೋರೆಲ್ಲ ಒಳ್ಳೆಯವರು ಅಂತ ನಾನು ಹೇಳ್ತಾ ಇಲ್ಲ. ತಪ್ಪು ಮಾಡಿದ್ರೆ ಜೈಲಿಗೆ ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ, ಅದಲ್ಲೇನಿದೆ ತಪ್ಪು? ಸೊ ಭಯ, ನೀವು ಏನೂ ಮಾಡದೇ ಇರುವಾಗ ನೀವು ಕರೆಕ್ಟ್ ಇದ್ದೀವಿ ಅಂದಾಗ ಡೋಂಟ್ ವರಿ. ಸೊ ನಿಮ್ಗೆ ಅನ್ಸುವಾಗೆ ಸರ್, ನಾನು ನಿಮ್ಮನ್ನ ಯಾವುದೇ ಕಮ್ಯುನಿಟಿಗೆ ಸೀಮಿತಗೊಳಿಸೋಕೆ ನನಗೆ ಇಷ್ಟ ಇಲ್ಲ. ನಿಮ್ಗೆ ನಾನು ಯಾವುದೇ ಒಂದು ಸಮುದಾಯಕ್ಕೆ ಮಾತ್ರ ನನ್ನ ಪ್ರಶ್ನೆ ಈಗ ಕೇಳಲೇಬೇಕಾಗಿದೆ. ಐ ನೋ ದ್ಯಾಟ್ ನೀವು ಸಿದ್ಧಗಂಗಾ ಮಠದಲ್ಲಿ ಓದಿದವರು, ಬಸವಣ್ಣ ವಚನಗಳೆಲ್ಲ ನಿಮ್ಮ ಬಾಯಲ್ಲಿದೆ ಅನ್ನೋದು ನನಗೆ ಗೊತ್ತು. ಐ ನೋ ದ್ಯಾಟ್ ನೀವು ಆದರೂ ಕೂಡ ನನ್ನ ಪ್ರಶ್ನೆ ಇರುವುದು, ಒಂದು ಈ ಇಂಡಿಯಾದ ರಾಜಕಾರಣದಲ್ಲಿ, ಪರ್ಟಿಕ್ಯುಲರ್ಲಿ ಕರ್ನಾಟಕದಲ್ಲಿ ಒಂದು ಈ ಅಲ್ಪಸಂಖ್ಯಾತ ನಾಯಕತ್ವದ ಒಂದು ವ್ಯಾಕ್ಯೂಮ್ ಇದೆ ಅಂತ ನಿಮ್ಗೆ ಅನಿಸುತ್ತೆ? ಸರಿಯಾದ ನಾಯಕರು ಇಲ್ಲ. ಕೇವಲ ಒಂದು ಉಳಿದ ಸಮುದಾಯದ ಜೊತೆ ಸೌಹಾರ್ದವನ್ನು ಬೆಳೆಸುವಂಥ ನಾಯಕತ್ವ, ಅದರ ಜೊತೆಗೆ ಮುಸ್ಲಿಮರಲ್ಲಿ ಬಹಳಷ್ಟು ಜನ ಬಡವರಿದ್ದಾರೆ, ಮೊದಲು ಸೈಕಲ್ ಅಂಗಡಿ ಸೇರ್ಕೋತಾರೆ, ಆರ್ಥಿಕವಾಗಿ ಸಾಮಾಜಿಕವಾಗಿ ಅವ್ರನ್ನ ಮುಂದಕ್ಕೆ ತರುವ ಒಂದು ಯತ್ನ ನಡೆಸುವಂಥ ನಾಯಕತ್ವ. ಸೊ ಅಂಥ ಲೀಡರ್ಶಿಪ್ ಕೊರತೆ ಇದೆ ಅಂತ ತಮ್ಗೆ? ನಜೀರ್ ಸಾಹೇಬರು ಈ ಸಮುದಾಯದಲ್ಲಿ ಹುಟ್ಟಿಲ್ವಾ? ನಲ್ಲಿ ನಜೀರ್ ಅಂತ ಏನು ಹೇಳ್ತೀವಿ. ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ಓಕೆ, ಅವರ ಮಾಡಿರುವ ಸೇವೆ, ಅವರು ಮಾಡಿರುವ ಕೆಲಸಕ್ಕೆ ಇವತ್ತು ಅವ್ರ ಹೆಸರು ನಾವು ಇಟ್ಟು ಕರಿತೀವಿ ತಾನೆ, ಜ್ಞಾಪಕ ಮಾಡ್ಕೊಂತೀವಿ. ಮೌಲ್ಯಾಧಾರಿತ ರಾಜಕಾರಣವನ್ನು ಎತ್ತಿ ಹಿಡಿದಿದ್ದು ನಜೀರ್ ಚಾವ್ಲಿ ಅವರು ಅಂತ ಗೊತ್ತು. ರಾಜಕಾರಣದಲ್ಲಿ ಒಬ್ಬ ಆ ಸಮುದಾಯಕ್ಕೆ ಏನಾದರೂ ಮಾಡೋವನು ಬೇಕಾಗಿರುವನ, ಆ ಸಮುದಾಯವನ್ನೇ ಬಂಡವಾಳ ಮಾಡಿಕೊಂಡು ಇವತ್ತು ಆ ಸಮುದಾಯದವ್ರಿಗೆ ಪಂಚಶಾಪ್ ಹಾಕೊಳ್ಳೋದಕ್ಕೆ ನೀವು ಇದು ಮಾಡಿ, ಸಾಚಾರ್ ಕಮಿಷನ್ ಏನು ಬಾಯಿ ಬಡ್ಕೊಳ್ಳುತ್ತೆ ಅಂದರೆ, ಇವತ್ತು ದಲಿತರಿಗಿಂತ ಹಿಂದೆ ಇರುವ ಸಮುದಾಯ ಯಾವುದಾದ್ರು ಇದ್ರೆ ಅದು ಅಲ್ಪಸಂಖ್ಯಾತರು ಅಂತ ಕಮಿಷನ್ ಹೇಳಿದೆ. ಅಂತ ಸಾಚಾರ್ ಕಮಿಷನ್ ಅಲ್ಲಿ
ನಿಮಗೆ ಅಮಾನತ್ ಬ್ಯಾಂಕು ತಿಂದಿರೋರು ಈ ನಾಯಕರಿದ್ದಾರೆ, ಅಮಾನತ್ ಬ್ಯಾಂಕು. ಅದಾದ ಮೇಲೆ ಹಗ್ಬೋರ್ಡ್ ಪ್ರಾಪರ್ಟಿ ತಿಂದಿರೋರು ಇದೇ ಸಮುದಾಯದಲ್ಲಿದ್ದಾರೆ. ಅದಾದ್ಮೇಲೆ ಈಗ 36-40 ಚೀಟಿಂಗ್ ಕಂಪನೀಸ್ ಏನಿತ್ತು, IME ಯಾವ್ಯಾವ ಇತ್ತು, ಅದರಲ್ಲಿ ಇದೇ ನಾಯಕ ತಾನೆ, ಬೇರೆ ಯಾರು ನೀವು ಬಂದು ತಿಂದ್ರಾಗೆ. ಯಾಕೆ ಅದ್ರ ಬಗ್ಗೆ ನೀವು ಮಾತಾಡಲ್ಲ? ಸೊ ನೀವು ಅಂದ್ರೆ ನಿಮ್ಗನ್ಸುವಾಗೆ ಈ ಅಲ್ಪಸಂಖ್ಯಾತರ ನಾಯಕತ್ವದ ವೈಫಲ್ಯ ಕಾಣ್ತಾ ಇದೆ. 200%, ದಟ್ ಈಸ್ ನೋ ಡೌಟ್. ಯಾಕಂದ್ರೆ ನೀವು ಆ ಸಮುದಾಯಕ್ಕೆ ಉದ್ಧಾರ ಮಾಡ್ತೀವಿ, ಈ ಸಮುದಾಯದ ನಾಯಕರು ಅಂತ ಏನು ಬಿಂಬಿಸ್ಕೊಂಡು ಹೋಗಿದ್ದೀರಿ ನೀವು, ಆ ಸಮುದಾಯವನ್ನು ಬಂಡವಾಳ ಮಾಡಿಕೊಂಡು ಅವ್ರ ಪಂಚರ್ ಶಾಪ್ ಹಾಕೊಂಡು ಜೀವನ ಮಾಡಬೇಕು, ಅವ್ರ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಇದು ಆಗಬಾರ್ದು ಅಂತ ಹೇಳ್ಕೊಂಡ್ಬಿಟ್ಟು ನೀವು ಈ ರೀತಿ ಮಾಡೋದು ಬಿಟ್ಬಿಟ್ಟು, ನಾಳೆ ನಾವು ಈ ಸಮುದಾಯದ ನಾಯಕರು, ನಾವು ಈ ಸಮುದಾಯದ ನಾಯಕರು ಅಂತ ಹೇಳ್ಕೊಂಡು ಯಾರ್ಯಾರು ಬಂದಿದ್ರು ಅದ್ರಲ್ಲಿ ಕೆಲವರು ಒಳ್ಳೆಯವರು ಇದ್ದಾರೆ, ಎಲ್ಲರೂ ತಪ್ಪು ಅಂತ ನಾನು ಹೇಳಲ್ಲ. ಈಗ ನಜೀರ್ ಸಾಬಿ ಅವ್ರ ಹೆಸರು ನಾನು ಏನಕ್ಕೆ ಹೇಳಿದೆ ಅಂದರೆ, ಅವ್ರು ಮಾಡಿರುವ ಅಪಾರವಾದ ಸೇವೆ. ಇವತ್ತು ನಲ್ಲಿ ನಜೀರು ಅಂತ ಕರೀತಾರೆ ನೀವು, ಆ ಕಡೆ ನಜೀರ್ ಸಾಬ್ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಈಗ ದೇವರು ಅವ್ರಿಗೆ ಗುಂಡ್ಲಪೇಟೆ. ಹೌದು. ಸೊ ಒಳ್ಳೇದು ಮಾಡಿದ್ರೆ ಒಳ್ಳೇದೇ ಆಗುತ್ತೆ, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದೇ ಆಗುತ್ತೆ, ಅದರಲ್ಲಿ ನೋ ಡೌಟ್. ಇದು ನನ್ನ ಅನಿಸಿಕೆ. ನಿಮ್ಗನ್ಸೋ ಒಂದು, ಈ ಅಲ್ಪಸಂಖ್ಯಾತ ಜನಸಮುದಾಯವನ್ನು ಮೇನ್ ಸ್ಟ್ರೀಮಿಗೆ ತರೋದು, ಮುಖ್ಯವಾಹಿನಿಗೆ ತರೋಬೇಕಾದ ಭಾಳ ಅಗತ್ಯ ಅಂತ ನನಗೆ ಅನಿಸುತ್ತೆ. ಒಂದು ಮುಖ್ಯವಾಹಿನಿ ಅಲ್ಲ, ಎರಡು ರೀತಿ ಇದೆ. ನೀವು ರಾಜಕಾರಣದ ಬಗ್ಗೆ ಮಾತನಾಡಿದ್ರಿ. ಒಂದು, ಕಾಂಗ್ರೆಸ್ನಂಥ ಒಂದು ಪಕ್ಷ ಅಲ್ಪಸಂಖ್ಯಾತರ ಅಪೀಸ್ಮೆಂಟ್ ಕೆಲಸದಲ್ಲಿ ನಿರತ ಆದರೆ, BJP ಅಂತ ಪಕ್ಷ ಮುಸ್ಲಿಂ ವಿರೋಧ ಮಾಡುವ ಮೂಲಕ ಬಹುಸಂಖ್ಯಾತರನ್ನ ಒಗ್ಗೂಡಿಸುವ ಕೆಲಸ ಮಾಡಿ. ಈ ಸಿಚುವೇಶನ್ ಮುಗಿಸ್ಬಿಡ್ತೀನಿ ಸರ್. ಈ ಸಿಚುವೇಶನ್ನಲ್ಲಿ ಅಲ್ಪಸಂಖ್ಯಾತರ ಪರವಾಗಿ ಯಾವ ರಾಜಕೀಯ ಪಕ್ಷನೂ ಇಲ್ಲ ಈ ದೇಶದಲ್ಲಿ. ಒಂದು ವಿರೋಧ ಮಾಡುತ್ತಾ, ಒಂದು ಅಪೀಸ್ಮೆಂಟ್ ಮಾಡಿ ಅವ್ರನ್ನ ಆರ್ಥಿಕವಾಗಿ ಮುಂತಾರಲ್ಲ, ಶೈಕ್ಷಣಿಕವಾಗಿ ಮುಂತಾರಲ್ಲ, ಏನೂ ಮಾಡಲ್ಲ. ಈ ರೀತಿ ರಾಜಕೀಯ ಪಕ್ಷಗಳು ನಮಗೆ ಕಾಣ್ತಾ ಇವೆ. ಆದ್ದರಿಂದ ನೀವು ಬ್ಲೇಮ್ ಮಾಡಿದ್ರೆ ಎಲ್ಲ ರಾಜಕೀಯ ಪಕ್ಷವನ್ನು ನಾವು ಬ್ಲೇಮ್ ಮಾಡಬೇಕಲ್ವಾ? ನೋಡಿ ಸ್ವಾಮಿ, ಪ್ರತಿಯೊಬ್ಬ ರಾಜಕಾರಣಿನೂ, ಪ್ರತಿಯೊಬ್ಬ ಪಕ್ಷನೂ ಪ್ರತಿ ತಲೆ ಮೇಲೆ ಒಂದು ಕಿರೀಟ ಇಡೋದಕ್ಕೆ ಯಾಕೆಂದ ಆಗಲ್ಲ. ಯಾಕೆಂದರೆ ನಮ್ಮ ದೇಶ ಸೌದಿ ಥರ ಬರೀ 8 ಲಕ್ಷ, 10 ಲಕ್ಷ, 20 ಲಕ್ಷ, 1 ಕೋಟಿ ಜನ ಇಲ್ಲ, 137 ಕೋಟಿ ಜನಸಂಖ್ಯೆ ಇರೋ ದೇಶ. ನಾಟ್ ಓನ್ಲಿ ಮುಸ್ಲಿಂ, ಇಂಡಿಯಾದಲ್ಲಿ ಭಾರತ ದೇಶದಲ್ಲಿ ಮುಸ್ಲಿಮ್ಸ್ ಹಿಂದೂಸ್ ಅಂತ ಏನಿಲ್ಲ, ಸರಿಸುಮಾರು 9860 ಜಾತಿ ಇರೋ ದೇಶ ನಮ್ಮ ದೇಶ. ಓಕೆ, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಅಂತ. ಸೊ ನಾನು ಏನೇನಕ್ಕೆ ಹೇಳ್ತೀನಿ, ಒಂದು ಸಮುದಾಯಕ್ಕೆ ಇವ್ರ ಸಪೋರ್ಟು, ಒಂದು ಸಮುದಾಯಕ್ಕೆ ಅವ್ರ ವಿರೋಧ ಅನ್ನೋದಕ್ಕಿಂತನೂ ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ಕೊಂಡ್ಬಿಟ್ಟು 73 ವರ್ಷ ಯಾವ ಪಕ್ಷ ತಳ್ಳಿದೆ ಅಂತ ಅರ್ಥ ಮಾಡ್ಕೋಬೇಕು. ಫಸ್ಟ್ ನಾವೆಲ್ಲ ಅರ್ಥ ಮಾಡ್ಕೋಬೇಕು. ಒಂದೇ ಒಂದು ಪಕ್ಷಕ್ಕೆ ನಾವು ಬ್ರ್ಯಾಂಡ್ ಆಗಿಬಿಟ್ಟು ಆಗಿನ ಕಾಲದಿಂದ ವೋಟ್ ಹಾಕೊಂಡು ಬಂದಿದ್ದಕ್ಕೆ ನಿಮ್ಗೆ ಈ ರೀತಿ ಆಗಿದ್ದು. ಇವತ್ತು BJP ಅವರ ಬಗ್ಗೆ ನೀವು ವಿರೋಧ ಮಾಡಲಿಕ್ಕೆ ಬಾಬ್ರಿ ಮಸೀದು ನೋಡಿ, ನಮ್ಮ ದೇಶದಲ್ಲಿ ಬಾಬ್ರಿ ಮಸೀದು ಇದೆ, ರಾಮ ಮಂದಿರನೂ ಇದೆ, ರಾಮ ಹುಟ್ಟಿರೋ ನಾಡು ಇದು, ರಹೀಮನು ಪೂಜೆ ಮಾಡೋ ದೇಶ ನಮ್ಮದು. ಸೊ ಇರೋ ಪಕ್ಕದಲ್ಲಿ ಇರೋ ಮಸೀದಿಗೆ ಹೋಗ್ಬಿಟ್ಟು ನಮಾಜ್ ಮಾಡೋದಕ್ಕೆ ನಮ್ಗೆ ಟೈಮ್ ಇಲ್ಲ, ಬಾಬ್ರಿ ಮಸೀದ್ ಹೋಗಿಲ್ಲ. ಈ ಕಡೆ ಎಲ್ಲಮ್ಮ, ಗಂಗಮ್ಮ, ಸಪ್ಲಮ್ಮ, ರಾಮ್ ಎಲ್ಲ ದೇವಸ್ಥಾನಗಳು ಪೂಜೆ ಮಾಡೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ, ಬಾಬ್ರಿ ಮಸೀದ್. ಸೊ ಇದೆಲ್ಲ ಏನಂದ್ರೆ ಒಂದು ರಾಜಕೀಯ, ಅದೇನೋ ಹೇಳ್ತಾರಲ್ಲ, ಸ್ವಂತ ಲಾಭಕ್ಕಾಗಿ ಮಾಡೋದು ಬಿಟ್ಟು ಮಾಡ್ಕೊತಾ ಇರೋದನ್ನ, ಅದು ಬಿಟ್ಬಿಟ್ಟು ಬೇರೆ ಉದ್ದೇಶ ಬೇರೆ ಏನಿಲ್ಲ, ಆಚರಣೆ ಒಂದೇ ಉದ್ದೇಶದಿಂದ ಇವ್ರೇನು ಮಾಡ್ಕೊಂತಾರೆ, ನಾವು ಅಧಿಕಾರಕ್ಕೆ ಬರಬೇಕು ಅಂತ ಮಾಡ್ಕೊಂಡಿದ್ದಾರನ್ನ ಯಾವುದೇ ಕಾರಣಕ್ಕೂ ಒಂದು ಪಕ್ಷ ಅಲ್ಪಸಂಖ್ಯಾತರ ಮೇಲೆ ದ್ವೇಷ ಸಾಧನೆ ಮಾಡ್ತಾ ಇದೆ ಅಂತ ಹೇಳೋದು ಸುಳ್ಳು. ನೀವು ಒಪ್ಪಲ್ಲ? ನಾನು ಒಪ್ಪೋದಕ್ಕೆ ಸರ್ ಚಾನ್ಸೇ ಇಲ್ಲ ನಾನು. ಯಾಕಂದರೆ ನಾನು ಬಹಳ ಜಾಗದಲ್ಲಿ ಹೋಗ್ತೀನಿ, ನಾನು ನೋಡಿದ್ದೀನಿ, ಆ ಅನುಭವ ನನಗಿದೆ. ಆ ಅನುಭವದ ಪ್ರಕಾರ ನಾನು ಹೇಳ್ತಾ ಇದ್ದೀನಿ, ಇಂಥವ್ರ ಮೇಲೆ ಇಂಥ ರಾಜಕೀಯ ಪಕ್ಷಗಳು ಈ ರೀತಿ ಮಾಡ್ತಾ ಇದೆ ಅಂತ ಹೇಳೋದು ಸುಳ್ಳು. ಸೊ ಒಂದು ನಮ್ಮ ಚರ್ಚೆ ಕೊನೆ ಹಂತಕ್ಕೆ ಬಂದಿದ್ವಿ, ಸಮಯ ಆಗ್ತಾ ಇದೆ. ನಿಮಗೆ ಅನ್ನಿಸುವ ಹಾಗೆ ಈಗ ಒಂದು ಮುಸ್ಲಿಂ ಸಮುದಾಯ ಅನುಭವಿಸುತ್ತಿರುವ ಅಸಹಾಯಕತೆ ಏನಿದೆ, ಹಾಗೆ ಬಹಳಷ್ಟು ಶಿಕ್ಷಣ ಇಲ್ಲದೆ ಅವರು ಅನುಭವಿಸ್ತಾ ಇರೋದು, ಆರ್ಥಿಕವಾಗಿ ಕುಸಿತಾ ಇರೋದು, ಇದಕ್ಕೆ ಎಂಥ ರಾಜಕೀಯ ನಾಯಕತ್ವ ಬೇಕು ಅಂತ ತಮಗೆ ಅನಿಸುತ್ತೆ? ಆ ದಿಸೆಯಲ್ಲಿ ನೀವು 100 ಜನ SSLC ಪಾಸ್ ಆದರೆ ಅದರಲ್ಲಿ ಒಬ್ಬ ಅಲ್ಪಸಂಖ್ಯಾತ ಮಹಿಳೆ ಇಲ್ಲ, ಹೆಣ್ಣು ಮಗು ಇಲ್ಲ, ಇಬ್ಬರು ಬಂದ್ಬಿಟ್ಟು ಅಲ್ಪಸಂಖ್ಯಾತ ಗಂಡು ಮಕ್ಕಳಿಲ್ಲ, PUCಗೆ 3 ಜನ ಹತ್ತಕ್ಕಾಗ್ತಾ ಇಲ್ಲ, ಡಿಗ್ರಿ ಓದೋದೇ ಇಲ್ಲ. ಸೊ ಹೊಗ್ಬೋರ್ಡ್ ಪ್ರಾಪರ್ಟಿ ಇತ್ತು, 1,86,000 ಕೋಟಿ ಪ್ರಾಪರ್ಟಿ ಇತ್ತು ನಮ್ಮ ಕರ್ನಾಟಕದಲ್ಲಿ. ಇವತ್ತು ಅದು ಏನಾಗಿದೆ, ಯಾರ ಪಾಲಾಗಿದೆ? ಖಬರುಲ್ ಇಸ್ಲಾಂ ಇವತ್ತು ಇಲ್ಲ, 86 ಎಕರೆ ಒಂದೇ ದಿನ ಹಿಂದೆ ಕೊಟ್ಟರು, 23 ವರ್ಷ ಇವರು ಅನುಭವಿಸ್ಕೊಂಡು ಬಂದ್ರಲ್ಲ, ಯಾರು ನೋಡಿ ಈ ಸಮುದಾಯದ ನೋಡಿ ನಾನು ಮಾತು ಹೇಳ್ತೀನಿ, ಅಲ್ಪಸಂಖ್ಯಾತ ನಾಯಕರಿಗೆ ಇವತ್ತು ಯಾರಿದ್ದಾರೆ? ನಿಮ್ಗೆ ನೋಡ್ಬಿಟ್ಟು ಯಾರು ಟಿಕೆಟ್ ಕೊಟ್ಟಿಲ್ಲ ಸ್ವಾಮಿ, ಯಾವುದೇ ಪಕ್ಷ. ಆ ಸಮುದಾಯಕ್ಕೆ ನೀವು ಏನಾದರೂ ಮಾಡಬೇಕಂತ ನಿಮ್ಗೆ ಟಿಕೆಟ್ ಕೊಟ್ಟಿದೆ. ಆ ಸಮುದಾಯಕ್ಕೆ ನೀವು ಮೋಸ ಮಾಡಿದಾಗ ದೇವರು ಯಾವುದೇ ಒಂದು ರೂಪದಲ್ಲಿ ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅಂತ ನಾನು ನಂಬ್ತೀನಿ.
ಓಕೆ, ನಿಮ್ಗನ್ಸುವಾಗ ಈಗ ಒಂದು ಹೊಸ ನಾಯಕತ್ವ ಉದ್ಭವಿಸ್ಬೋದು ಅಂತ ಅನ್ಸುತ್ತ ತಮಗೆ? ನೋಡಿ, ನಾಯಕ ಹುಟ್ಟೋನೆಲ್ಲ ಹುಡ್ತಾನೆ. ನಾಯಕ ಹುಟ್ಟಿಸೋದ್ರಲ್ಲಿ ಒಂದು ಸಮುದಾಯ ಬೇಕಂತ ಏನೂ ಇಲ್ಲ. ಏನೇನೂ ಸಮುದಾಯದ ಇಲ್ಲದವರು ಈ ದೇಶದಲ್ಲಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾರೆ. PV ನರಸಿಂಹರಾವ್, ಎಷ್ಟು ಸಮುದಾಯ ಇದೆ ಅವ್ರದ್ದು? ಎಸ್. ಈ ದೇಶಕ್ಕೆ ಪ್ರೈಮ್ ಮಿನಿಸ್ಟರ್ ಆಗಿಲ್ವಾ? ಪಟೇಲ್ ಅಂತವರು ಈ ದೇಶದಲ್ಲಿ ನಾಯಕರಾಗಲಿಲ್ವಾ? ಸಮುದಾಯ ಸಮುದಾಯ ಅಂತ ಹೇಳ್ಬಿಟ್ಟು ಆ ಸಮುದಾಯಕ್ಕೆ ದಯವಿಟ್ಟು ಹಾಳು ಮಾಡಬಾರ್ದು. ಆ ಸಮುದಾಯಕ್ಕೆ ಮುಂದೆ ತರೋದಕ್ಕೆ ಪ್ರಯತ್ನ ಪಡಿ ಅಂತ ನಾನು ಒಂದು ಭಿಕ್ಷೆ ಬೇಡ್ಕೊತೀನಿ ಸ್ವಾಮಿ ನಿಮ್ಮ ಹತ್ರ. ಓಕೆ ಓಕೆ ಓಕೆ, ಥ್ಯಾಂಕ್ ಯು ಶರೀಫ್ ಜಿ. ಎಸ್ ವೀಕ್ಷಕರೇ, ಇದು ನಾನು ಮೊದಲೇ ಹೇಳಿದಾಗೆ ಪತ್ರಿಕೋದ್ಯಮಿ ಮತ್ತು ಉದ್ಯಮಿ ನಡುವಿನ ಸಂವಾದ. ಹಾಗೆಯೇ ಇದು ಸಮಾಜ ಸೇವಕ ಮತ್ತು ಸಮಾಜದಕ್ಕೆ ಒಳ್ಳೆಯದಾಗಲಿ ಅಂತ ಬಯಸುವ ನನ್ನಂಥ ಸಾಮಾನ್ಯ ಪತ್ರಕರ್ತರ ನಡುವಿನ ಸಂವಾದ. ನಾವು ಈ ಒಂದು ವಿಚಾರದೊಂದಿಗೆ ನಮ್ಮ ಸಂವಾದ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ವಿ. ನಾವು ಮತ್ತು ಶರೀಫ್ ಜಿ ವಾರದಲ್ಲಿ ಕನಿಷ್ಠ 2 ಬಾರಿ ಪ್ರಚಲಿತ ವಿದ್ಯಮಾನದ ಬಗ್ಗೆ ಚರ್ಚೆ ಮಾಡ್ತೀವಿ. ಟ್ವೈಸ್ ಇನ್ ಎ ವೀಕ್, ಒಂದು ವಾರದಲ್ಲಿ 2 ಬಾರಿ ಮಾತಾಡ್ತೀವಿ. ಸೊ ಮಿಸ್ ಮಾಡ್ಕೊಬಿಡಿ. ಎನಿವೆ, ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತೆ ಬರ್ತೀನಿ ಇನ್ನೊಂದು ವಿಚಾರದೊಂದಿಗೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.